मनसा मंजुळ वाग्विलासा माहेंद्र नीलद्युति कोमलांगी माहेंद्र नीलद्युति कोमलांगी मातंग कन्या मनसा स्मरामि मनसा स्मरामि। चतुर्भुजे चंद्रकलावतंसे कुचोन्नते कुंकुमराग शोणे चतुर्भुजे चंद्रकलावतंसे कुचोन्नते कुंकुमराग शोणे पुण्ड्रेक्षुपाशाङ्कुश पुष्पबाणहस्ते नमस्ते जगदेकमातः माता मरकतश्यामा मातंगी मधुशालिनी माता मरकतश्यामा मातंगी मधुशालिनी कुर्यात् कटाक्षं कल्याणी कदम्बवनवासिनी माता मरकतश्यामा मातंगी मधुशालिनी कुर्यात् कटाक्षं कल्याणी कदम्बवनवासिनी जय मातंगतनये जय नीलोत्पलद्युते जय संगीत रसिके जय लीलाशुकप्रिये सुधा समुद्रान्तहृत्यन्मणिद्वीप सम्रूढ बिल्वाटवी मध्य कल्पद्रुमा कल्पकादम्ब कान्तार वासप्रिये बुद्धिवासप्रिये सर्वलोकप्रिये वल्लकी वादनं प्रक्रियालोलतालीधराबद्धताटङ्कभूषा विशेषान्विते सिद्धसम्मानिते देवदेवेश दैत्येश यक्षेश भूतेश भागीश कोणेश वायुमग्नि कोटिरमाणिक्य संघुष्ट बाल तपोत्थामलाक्षार साधुन्य लक्ष्मी गृहीतांघ्रि पद्मद्वये अद्वये सुरुचिर नवरत्न पीठस्थिते सुस्थिते शंख पद्मद्वयोपाश्रिते आश्रिते देवी दुर्गा वटु क्षेत्रपालैर्युते मत्तमातंग कन्या समूहान्विते सर्वयंत्रात्मिके सर्वमंत्रात्मिके सर्वतंत्रात्मिके सर्ववर्णात्मिके सर्वमुद्रात्मिके सर्वशक्त्यात्मिके सर्वरूपे जगन्मातृके हे जगन्मातृके
ನೆನಪೇನೆ. ಆಭರಣದ ಅಂಗಡಿಗೆ ಹೋಗೋಣ ಗಿಳಿಮರಿಯೇ, ಮುದ್ದದ ಮೂಗಿಗೆ ಮೂಗುತಿ ಹಾಕುವೆ. ಸೀರೆಗಳ ಅಂಗಡಿಗೆ ಹೋಗೋಣ ಬಾನವಿಲೆ, ಸಿಂಗಾರ ಮಾಡಲು ನಿನ್ನಂತೆ ನನ್ನನು ಮುಗಿಲೆ. ಓ ಮುಗಿಲೆ, ಕೆಂಪು ಕೆಂಪು ಏಕೆ ನಿನ್ನ ನೋಡುವೆ, ನಾನು ಬರುವನೇನೆ ಬಾನಿಗೆ ಕಂಪನು. ಕದ್ದೊಯ್ವೆ ಎಲ್ಲಿಗೆ ಹೂವೆ 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 ಈ ನಗುವಿಗೆ ಕಾರಣವೇನೆ, ಸೂರ್ಯನ ನಿಯಮನೆ. ಓ ಚಂದನ ನೆನಪೇನೆ. ಗಿರಮನ ಕುಡಿ ರೆಕ್ಕೆಗಳ ಓ ನನ್ನ ಹಕ್ಕಿಗಳೇ, ನಾನೊಮ್ಮೆ ಬಾನಿಗೆ ಹಾರಾಡಬೇಕಿದೆ. ಗಡಿಬಿಡಿಯಾಗಿರುವೆ ಕಣೆ, ಸಾಲಾಗಿ ಬನ್ನಿರೆ. ಓ ಗೊಬ್ಬರಾಗಿಯೇ ಹೆಸರು ಹೇಳಿ ಹೋಗಿರೆ. ಜಿಂಕೆ ಓ ಜಿಂಕೆ, ನಿನ್ನ ಮೈಯ ಮೇಲೆ ಯಾರೇ ಬರೆದೋರು ಚುಕ್ಕಿ ಸರಂಗೋಲಿ. ಬೆಳದಿಂಗಳೂಟ ಬಡಿಸೋಳೆ ಚಂದ್ರಮ, ಬಡಿಸುವ ಚಂದ್ರಮ. ಹೂವೆ 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 ಈ ನಗುವಿಗೆ ಕಾರಣವೇನೆ, ಸೂರ್ಯನ ನಿಯಮನೆ. ಓ ಚಂದ್ರನ ನೆನಪೇನೆ. ಧನ್ಯವಾದಗಳು. ಓದಿಯ ದೂರ ಓ ಜೊತೆಗಾರ ಸೇರಲು ಬಂದಾಗ, ನೀ ಎರಿಯದೆ ಹೋದೆ ಪ್ರೇಮದ ನಾ ಸಂದೇಶವ ತಂದಾಗ. ಓದೆಯ ದೂರ ಓ ಜೊತೆಗಾರ ಸೇರಲು ಬಂದಾಗ, ನೀ ಎರಿಯದೆ ಹೋದೆ ಪ್ರೇಮದ ನಾ ಸಂದೇಶವ ತಂದಾಗ. ನೀ ಶ್ರುತಿಯ ಹಿಡಿದಾಗ ಹಾಡಿದೆ ನಾ ಉಸಿರಾಗ, ತೋರಿದೆ ನೀ ಅನುರಾಗ ಗಮನಿಸದೆ ತೆರಳಿದೆ ನಾ. ಹೋದೆಯ ದೂರ ಓ ಜೊತೆಗಾರ ಸೇರಲು ಬಂದಾಗ, ನೀ ಅರಿಯದೆ ಹೋದೆ ಪ್ರೇಮದ ಸಂದೇಶವ ತಂದಾಗ.
ಮುದದಿ ಕರೆದಾಗ ರತಿಯ ಸವಿಲೀಲೆ ಮರೆತೆನು ನಾ ಹೂವಿನ ಹಾಸಿಗೆ ನೀ ಹಾಸಿ ಮೋಹದಿ ನನ್ನನ್ನು ಕರೆದಾಗ ಮಾಡಿದೆ ನಾನು ಪರಿಹಾಸ ನೀಡದೆ ನಿನಗೆ ಉಲ್ಲಾಸ ಸವಿರುಳ ಹೊಂಗನಸ ಮುರಿದೆನು ನಾ ಹೋದೆಯ ದೂರ ಓದುತ್ತಾರ ಸೇರಲು ಬಂದಾಗ ನೀಯರಿಯದೆ ಹೋದೆ ಪ್ರೇಮದ ಸಂದೇಶವ ತಂದಾಗ ಸರಿದಾಗ ದಾರಿ ಹೊಳೆದಾಗ ಚಂದ್ರ ಮರೆಯಾದ ನನ್ನ ತೊರೆದ ಯಾರ ಬಳಿ ನಾನು ನೋವ ನುಡಿದೇನು ಇನಿಯ ಮರೆತಾಗ ಸಹಿಸೆನು ನಾ ಬಾಳಿನ ಚಿಂತೆಯ ಪಾಲಾದೆ ತುಂಬಿಯ ಕಾಣದ ಹೂವಾದೆ ತಾಳೆನು ನಾನು ಏಕಾಂತ ಬರುವೆನು ಎಂದು ಹೋಗಾಂತ ಕೊರಗುತ್ತಿದೆ ಮರಗುತ್ತಿದೆ ಚಿರದಲ್ಲಿ ನಾ ಹೋದೆಯ ದೂರ ಓದುತ್ತಾರ ಸೇರಲು ಬಂದಾಗ ನೀಯರಿಯದೆ ಹೋದೆ ಪ್ರೇಮದ ಸಂದೇಶವ ತಂದಾಗ ಹೋದೆಯ ದೂರ ಓದುತ್ತಾರ ಸೇರಲು ಬಂದಾಗ ನೀಯರಿಯದೆ ಹೋದೆ ಪ್ರೇಮದ ಸಂದೇಶವ ತಂದಾಗ ನೀ ಶ್ರುತಿಯ ಹಿಡಿದಾಗ ಹಾಡಿದೆ ನಾ ಉಸಿರಾಗ ತೋರಿದೆ ನೀ ಅನುರಾಗ ಗಮನಿಸದೆ ತೆರಳಿದೆ ನಾ ಧನ್ಯವಾದಗಳು. ಈ 11 ಜನರಿಗೆ ದ್ವಿತೀಯ ಸುತ್ತಿನಲ್ಲಿ ಭಾಗವಹಿಸಿರ್ತಕ್ಕ ನಿಶಾಲ್ ಅವರು, ವಲ್ಲೀಶ್, ನಿರೀಕ್ಷಾ ನಾಯಕ್, ಸ್ವಸ್ತಿಶ್ರೀ, ವೈಷ್ಣವಿ ಕೇಕುಡ, ಅನ್ವಿತಾ ಜೋಗಿ, ಪೃಥ್ವಿ ಡಿಬೋರೆ, ಧೃತಿ, ಪಲ್ಲವಿ, ಮಲ್ನಾಡ್ ಸೇನೆಯ ಈ ವಾಯ್ಸ್ ಆಫ್ ತೀರ್ಥಹಳ್ಳಿ ಕಾರ್ಯಕ್ರಮ ಸ್ವಸ್ತಿಶ್ರೀ, ನಯನಾ ಪ್ರಭು, KPN ಹರ್ಷ ಕಾರಂತ್,
ವೈಷ್ಣವಿ ಕೆ ಕೂಡ. ಧೃತಿ ಬಿಸಿ. ಪೃಥ್ವಿ ಡಿ ಬೋರೆ. ಅನ್ವಿತಾ ಜೋಗಿ. ಪಲ್ಲವಿ ಎಂಆರ್. ನಿರೀಕ್ಷಾ ನಾಯಕ್. ಅಂತಿಮವಾಗಿ ನಿಶಾಲ್. ಓಕೆ, ಧನ್ಯವಾದಗಳು. ಕಾರ್ಯಕ್ರಮ
ತಕಿಟ ತಕ್ಕ ಧೀಮ್ ತಕಿಟ ತಕ್ಕ ದಿನತ ತಕ್ಕದರಿ ತಕ್ಕ ಛಣು ತಕ್ಕದರಿ ತಕ್ಕ ಛಣು ತಕ್ಕದರಿ ತಕ್ಕ ಛಣು ತಾಂಗದಾಂಗದಾಂ ತಕಿಟ ದಿಕ್ಕಿಟ ತಕ್ಕ ತಕ್ಕ ದಿನತ ತಕಿಟ ದಿಕ್ಕಿಟ ತಕ್ಕ ತಾಂಗದಾಂಗದಾಂ ಹಾಗೆ ಪ್ಯಾಡ್ ನುಡಿಸಿರ್ತಕ್ಕಂಥ ಧ್ರುವ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕು. ಹಾಗೆ ಗಿಟಾರ್ ಅನ್ನು ನುಡಿಸಿರ್ತಕ್ಕಂಥ ಮುರಳಿ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕು. ಈ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ಭಾಗವಹಿಸಿರ್ತಕ್ಕಂಥವರು ಕೂಡ ಮಹಾನ್ ಕಲಾವಿದರು. ರಾಜೇಂದ್ರ ಬಾಳೆಹಳ್ಳಿ ಅವರು ಹಿಂದೂಸ್ತಾನ್ನಲ್ಲಿ ವಿದ್ಯುತ್ವವನ್ನು ಪಡ್ಕೊಂಡು ಬೆಂಗಳೂರಿನಲ್ಲಿ ವ್ಯಾಲಿ ಸ್ಕೂಲ್ ಎಂಬ ಸಂಗೀತ ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಆಕಾಶವಾಣಿ ಕಲಾವಿದರು ಕೂಡ. ರಾಘವೇಂದ್ರ ಬಿಚಾಡಿ ಅವರು ಸರ್ಕಾರಿ ಶಿಕ್ಷಕರಾಗಿ ಎಂಎಲ್ ಹಳ್ಳಿಯಲ್ಲಿ ಸಾಗರದಲ್ಲಿ ಭಾವಸಾಗರ ಎಂಬ ಸಂಘದಲ್ಲಿ ಸಂಗೀತವನ್ನ ಕಲಿಸ್ತಾ ಇದ್ದಾರೆ. ಈ ನಡುವೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸ್ಪರ್ಧಿಗಳಿಗೆ ಎಲ್ಲಾ ಸ್ಪರ್ಧಿಗಳಿಗೆ ಬಹುಮಾನವನ್ನು ನೀಡ್ತಾ ಇದ್ದಾರೆ. ಕೋಣಂದೂರಿನ ಉದ್ಯಮಿಗಳು ಗುತ್ತಿಗೆದಾರರಾದಂಥ ಬಾವುಕ ಅಹಮದ್ ಬಾವ ಅವರು, ಅವರ ಪರವಾಗಿ ಅವರ ಮಗ ಆಶಿಕ್ ಅವರು ಎಲ್ಲ ಸ್ಪರ್ಧಿಗಳಿಗೂ ಒಂದು ಕಿರುಕಾಣಿಕೆಯನ್ನು ನೀಡ್ತಾ ಇದ್ದಾರೆ. ಎಲ್ಲರೂ ಸ್ವೀಕರಿಸಬೇಕು. ಅಹಮದ್ ಬಾವ ಕೋಣಂದೂರಿ ಅವರು ಪ್ರಾರಂಭದಲ್ಲಿ ಬಂದು ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ಕೂಡ ನಾನು ನನ್ನ ಕೈಲಾದಂಥ ಕಾಣಿಕೆಯನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಆಶಿಕ್ ಅವರು ಅದನ್ನು ನೀಡ್ತಾ ಇದ್ದಾರೆ. ಮಲ್ನಾಡ್ ಸೇನೆ ಕಾರ್ಯದರ್ಶಿಯಾದಂಥ ಸುಧೀರ್ ಅವರು, ಆಶಿಕ್ ಒಂದು ನಿಮಿಷ, ಆಶಿಕ್ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕು. ಜಡ್ಜಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ತೀರ್ಪುಗಾರರು ರಾಘವೇಂದ್ರ ಬಿಚಾಡಿ ಅವರು ಎಲ್ಲ ಮಕ್ಕಳು ಕೂಡ ತುಂಬ ಅದ್ಭುತವಾಗಿ ಹಾಡಿದ್ದಾರೆ. ನಾವು ಯಾಕೆ ಪದೇ ಪದೇ ಪ್ರತಿ ಹಾಡಿಗೂ ಕಾಮೆಂಟ್ ಬೇಡ ಅಂತ ಹೇಳಿದ್ವಿ ಅಂದರೆ, ಒಂದು ಮಕ್ಕಳು ವಿಚಲಿತರಾಗ್ಬಿಡ್ತಾರೆ ಅನ್ನೋ ಒಂದು ದೃಷ್ಟಿ, ಮತ್ತೊಂದು ತಪ್ಪು ತಿಳ್ಕೊಬೇಡಿ, ಜಡ್ಜ್ಮೆಂಟಿಗೆ ಕೂತಾಗ ನಾವು ಪ್ರಾರಂಭಕ್ಕೆ ನಮಗೆ ಅರುಣ್ ಅವ್ರು ಹೇಳಿದ್ರು, ಸರ್ ತೀರಾ ಹೈ ಲೆವೆಲ್ ಕಾಮೆಂಟ್ಗಳನ್ನು ಹೊಡಿಯೋಕ್ಕೆ ಹೋಗಬೇಡಿ ಅಂತ. ಅಫ್ಕೋರ್ಸ್ ಇದೇನು ಎದೆ ತುಂಬಿ ಹಾಡುವೇನೋ ಅಲ್ಲ, ಆದರೆ ಇದು ಮುಗಿದ ಮೇಲೆ ಹೇಳ್ತಿದ್ದೀನಿ, ಇದು ಎದೆ ತುಂಬಿ ಹಾಡುವನಿಗಿಂತ ಏನು ಕಮ್ಮಿ ಇಲ್ಲ. ಸೊ ಅಲ್ಲಿ ಕೂತಾಗ ನಾವು ಅದೇ ರೀತಿ ಕಾಮೆಂಟ್ಗಳನ್ನು ಕೊಡಬೇಕಾಗತ್ತೆ. ಆ್ಯಂಡ್ ದೆನ್ ಮಕ್ಕಳು ದಯಮಾಡಿ ನಾವು ಕೊಡೋ ಕಾಮೆಂಟ್ಸ್ ಏನಪ್ಪ ಅಂತಂದರೆ, ಈಗಿನ ಪರ್ಫಾರ್ಮೆನ್ಸ್ ನೋಡಿ ಖಂಡಿತ ಅಲ್ಲ. ಈಗಿನ ಪರ್ಫಾರ್ಮೆನ್ಸ್ ಕೇವಲ ನಿಮ್ಮದೊಂದು ಹಾದಿ ಅಷ್ಟೇ. ಅದ್ರ ಮುಂದೆ ನಿಮ್ಮ ಫ್ಯೂಚರ್ ಬೆಳಿಬೇಕು ಅನ್ನೋದು ನಮ್ಮ ಆಸೆ. ಆ ಕಾರಣಕ್ಕೋಸ್ಕರ ನಾವು ಆ ರೀತಿ ಕಾಮೆಂಟ್ಗಳನ್ನು ಕೆಲವೊಂದ್ಸರಿ ಕೊಡಬೇಕಾಗತ್ತೆ. ಹಾಗಂತ ಹಾಡ್ದಂಥ ಎಲ್ಲರನ್ನೂ ಹೊಗಳಿದ್ರೆ, ಎಲ್ಲರನ್ನೂ ಹೊಗಳಿದಾಗ ಯಾರಿಗೆ ಕೊಡ್ತಾರೆ ಅನ್ನೋದೊಂದಿರುತ್ತೆ. ಒಬ್ಬರು ಗೆಲ್ಲೇಬೇಕು, ಒಬ್ಬರು ಸೋಲ್ಲೇಬೇಕು. ಆಟ ಅಂದಮೇಲೆ ಕಾಂಪಿಟೇಷನ್ ಅಂತ ಇಟ್ಟ ಮೇಲೆ ಏನೂ ಮಾಡೋಕ್ಕಾಗಲ್ಲ. ಅಫ್ಕೋರ್ಸ್ ಅದು ಯಾವತ್ತಿನ ಗೆಲುವು ಅಂದರೆ, ಇವತ್ತು ಈ ಕ್ಷಣದಲ್ಲಿ ನೀವು ಹಾಡದಂಥ ಹಾಡಿನ ಗೆಲುವು ಅಷ್ಟೇ.
ನೀವು ಇಲ್ಲಿ ತುಂಬ ಅದ್ಭುತವಾಗಿ ಆಡ್ಬೋದು, ಕೆಳಗಿಳ್ದಾಗ ಕೆಟ್ಟದಾಗಿ ಆಡ್ಬೋದು. ಇಲ್ಲಿ ಕೆಟ್ಟದಾಗಿ ಆಡ್ದವ್ನು ಕೆಳಗಿಳ್ದಾಗ ಅದ್ಭುತವಾಗಿ ಆಡ್ಬೋದು. ಸೊ ಆ ಗೆಲುವು ಆ ಕ್ಷಣದ್ದು ಮಾತ್ರ. ಸೊ ಆ ಕ್ಷಣವನ್ನು ಎಂಜಾಯ್ ಮಾಡಿಬಿಡೋಣ. ನಿಜಕ್ಕೂ ನಾನು ಶಾಲೆಯ ಎಲ್ಲ ವಾತಾವರಣವನ್ನು ಗಮನಿಸ್ತಾ ಅಲ್ಲೊಂದು ಮಾತು ಬರೆದಿದ್ರು. ಆ ಮಾತು ನಂಗೆ ತುಂಬ ಖುಷಿ ಆಯಿತು. ಆ ಮಾತು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಗುರಿ ತಲುಪೋದು ಮುಖ್ಯ ಆಗಲ್ಲ ಯಾವತ್ತು, ಆದರೆ ಆ ಗುರಿ ತಲುಪಬೇಕಾದ್ರೆ ನಾವೊಂದು ಟ್ರಾವೆಲಿಂಗ್ ಮಾಡ್ತೀವಲ್ಲ, ಪ್ರಯಾಣ, ಅದು ತುಂಬ ಇಂಪಾರ್ಟೆಂಟ್. ಅದನ್ನು ತುಂಬ ಆತ್ಮವಿಶ್ವಾಸದಿಂದ ಮಾಡೋಣ. ಸೊ ಸೋಲು ಗೆಲುವು ಇಟ್ಸ್ ಓಕೆ, ಅದಿರುತ್ತೆ. ಆದರೆ ನಾವು ಆ ಸೋಲು ಅಥವಾ ಗೆಲುವಿನೆಡೆಗೆ ಹೇಗೆ ಹೋದ್ವಿ ಅನ್ನೋದಿದೆಯಲ್ಲ, ಅದು ನಿಜಕ್ಕೂ ಹೇಳಬೇಕು ಅಂದರೆ ಮೊದಲನೇ ರೌಂಡ್ನಲ್ಲಿ ನಮಗನ್ನಿಸಿದ್ದು ಸುಮಾರೊಂದು 6 ಜನ ವಿದ್ಯಾರ್ಥಿಗಳು ಮಾತ್ರ ಕಾಂಪಿಟೇಷನ್ಗೆ ಇದ್ದು ಬಿಡ್ತಾರೆ. ಇಮ್ತಿಯಾಜ್ ಅವ್ರು ಕೇಳಿದ್ರು, ಸರ್ ಹೆಂಗಿದೆ ಅಂತ. ಒಂದು 6 ಜನ ಪರವಾಗಿಲ್ಲ ಅಂತ ಹೇಳಿದ್ವಿ. ಆದರೆ ಫಿಲ್ಮ್ ಗೀತೆಗಳು ಬಂದಮೇಲೆ ಗೊತ್ತಾಯಿತು 11ಕ್ಕೆ 11 ಇದ್ದಾರೆ ಇಲ್ಲಿ ಅಂತ. ಸ್ವಲ್ಪ ಭಾವಗೀತೆಗಳನ್ನು ಹಾಡಬೇಕಾದ್ರೆ ಇದ್ದಂಥ ಫಿಯರ್ನೆಸ್ ತದನಂತರದಲ್ಲಿ ಫಿಲ್ಮ್ ಸಾಂಗಿಗೆ ಹೊರಟಾಯಿತು. ಆ್ಯಂಡ್ ದೆನ್ ಕೆಲವರು ಅಂದರೆ ನಿಮ್ಮ ಹಾಡಿನ ಆಯ್ಕೆಯನ್ನು ಕೆಲವರು ನೀವೇ ಮಾಡ್ಕೊಂಡಿದ್ದೀರಾ, ಕೆಲವರು ಆಯೋಜಕರು ಮಾಡಿಕೊಟ್ಟಿದ್ದಾರೆ. ಇಟ್ಸ್ ಓಕೆ. ಎಲ್ಲ ರೀತಿಯ ವೆರೈಟಿಗಳನ್ನು ಹಾಡಿ ಅದಕ್ಕೊಂದು ಮೌಲ್ಯವನ್ನು ನಾವು ತಂದು ಕೊಡಬೇಕಾಗುತ್ತೆ. ಕೆಲವೊಂದು ಸರಿ ನಾನು ಕ್ಲಾಸಿಕಲಿ ಐ ಆಮ್ ವೆರಿ ಫಿಟ್, ನಾನು ಭಾವಗೀತೆ ಕೂಡ ಕ್ಲಾಸಿಕಲ್ ಬೇಸ್ಡ್ ತೊಗೊಳ್ತೀನಿ, ಸಿನಿಮಾ ಸಂಗೀತ ಕೂಡ ಕ್ಲಾಸಿಕಲ್ ಬೇಸ್ಡ್ ತೊಗೊಳ್ತೀನಿ ಅಂತಂದಾಗ ಎರಡೂ ಕ್ಲಾಸಿಕಲ್ಲೇ. ಸೊ ಅಲ್ಲೇನು ವೆರೈಟಿ ಇರೋದಿಲ್ಲ. ಕೆಲವೊಂದು ಸರಿ ನಾವು ಅದನ್ನು ನೋಡೋದಕ್ಕೆ ಕಷ್ಟ ಆಗ್ತದೆ. ಹಾಗಂತ ಕೆಲವು ಹುಡುಗರು ನಿಜಕ್ಕೂ ವೆರೈಟಿ ಸಾಂಗ್, ಚಾಲೆಂಜಿಂಗ್ ಸಾಂಗ್ ತೊಗೊಂಡಿದ್ದೀರಾ. ಸೊ ಆ ವಿಚಾರದಲ್ಲಿ ನಿಮ್ಮನ್ನು ನಾವು ತುಂಬಾ ಗೌರವಿಸ್ಬೇಕಾಗ್ತದೆ. ಆ್ಯಂಡ್ ದೆನ್ ಹೇಳಿದ್ನಲ್ಲ, ಗೆಲುವು ಅದು ಇವತ್ತಿನ ಗೆಲುವು, ಈ ಕ್ಷಣದ ಗೆಲುವು ಅಷ್ಟೇ. ಅದರಲ್ಲಿ ನಾವು ಮೆರೆಯೋ ಹಾಗಿಲ್ಲ, ಹಿಗ್ಗೋ ಹಾಗೂ ಇಲ್ಲ. ಸೊ ಹಾಗಾಗಿ ತುಂಬ ಅದ್ಭುತವಾಗಿ ಹಾಡ್ತಕ್ಕಂಥವ್ನು ತುಂಬ ಕೆಟ್ಟದಾಗಿ ಹಾಡ್ಬೋದು, ತುಂಬ ಕೆಟ್ಟದಾಗಿ ಹಾಡ್ತಕ್ಕಂಥವ್ರು ತುಂಬ ಅದ್ಭುತವಾಗಿ ಹಾಡ್ಬೋದು. ಸೊ ಇನ್ ಫ್ಯೂಚರ್ ಯು ಆರ್ ಆಲ್, ನೀವು ತುಂಬ ಚೆನ್ನಾಗಿ ಹಾಡಬೇಕು. ಆ್ಯಂಡ್ ದೆನ್ ನನ್ನ ಪ್ರಕಾರ ಇಲ್ಲಿರ್ತಕ್ಕಂಥ ಈ 11 ಜನನು ಲಿಟ್ಲ್ ಚಾಂಪ್ಸ್, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಲಿಟ್ಲ್ ಚಾಂಪ್ಸ್, ಲಿಟ್ಲ್ ಚಾಂಪ್ಸ್, ಲಿಟ್ಲ್ ಚಾಂಪ್ಸ್. ಸೊ ಇನ್ನೇನು ನಮ್ಮ ತೀರ್ಪು ಸಿದ್ಧ ಆಗ್ತಿದೆ. ಅಷ್ಟರೊಳಗೆ ನಾನು ನಿಮ್ಮನ್ನು ನಿದ್ದೆಯಿಂದ ಏಳ್ಸೋಕ್ಕೋಸ್ಕರ ಒಂದು ಹಾಡನ್ನು ಹಾಡ್ತಾ ಇದ್ದೀನಿ. ಅದಾದ ನಂತರ ನಮ್ಮ ತೀರ್ಪುಗಾರಿಕೆ ನಿಮ್ಮ ಎದುರಿಗಿರುತ್ತೆ. ಆ್ಯಂಡ್ ದೆನ್ ನಿಜಕ್ಕೂ ನಾನು ಅವಾಗ ಜ್ಞಾಪಿಸ್ಕೊಂಡಿದ್ದೆ, ಈಗ ಮತ್ತೆ ನನಗೆ ಪುನಃ ಇದಾಯಿತು. ಇಡೀ ಕೊಣಂದೂರು ಜನತೆಗೆ ಹೀಗೆ ಹ್ಯಾಟ್ಸ್ ಆಫ್ ಹೇಳೋಕ್ಕಿಂತ ಹೀಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಏನ್ರಿ ಇಷ್ಟೊತ್ತಾದ್ರೂ ಇನ್ನೂ ಕೂತಿದ್ದೀರಲ್ಲ, ನಾನಾಗಿದ್ರೆ ಎದ್ದೋಗ್ಬಿಡ್ತಿದ್ದೆ. ನಿಜಕ್ಕೂ ಈ ಸಂಯಮ, ಈ ಸಹನೆ ಇದೆಯಲ್ಲ, ಮೋಸ್ಟ್ಲಿ ಮಲೆನಾಡು ಸೇನೆಯವರು ನಿಮಗೆ ಆ ಸಹನೆಯನ್ನು ಬೆಳೆಸ್ಕೊಟ್ಟಿದ್ದಾರೆ. ಎಂಥ ಮೋಜಿನ ಕುದುರಿ ಹತ್ತಿದ ಮ್ಯಾಲ ತಿರುಗುವುದು 11 ಫೆರೆ. ಎಂಥ ಮೋಜಿನ ಕುದುರಿ ಹಾಕಲಿಬೇಕು ನಿಚ್ಚಳ ನೀರ ಕುಡಿಸಲಿಬೇಕು ಅಚ್ಚಂದ ಕನ್ನಡ. ಹಾಕಲಿಬೇಕು ನಿಚ್ಚಳ ನೀರ ಕುಡಿಸಲಿಬೇಕು
ಸಂಸಾರದ ಮಚಿಗೆ ಹೊಡೆಯಲಿಬೇಕು, ಸಂಸಾರದ ಮಚಿಗೆ ಹೊಡೆಯಲಿಬೇಕು, ಅಚ್ಚುತ ಅಚ್ಚುತ ಮಾಡ ಕವರದು ಹತ್ತಿರವಾದಿರುವುದು ನಮ್ಮನ್ನು ಹತ್ತಿರವಾದಿರುವುದು ನಮ್ಮನ್ನು ಎರಡು ಹುಟ್ಟುದಾಗಿ ನಿನ್ನ ಮೇಲೆ ತಿರುಗತೈತಿ ಮೇಘದ ಓಣಿ, ಎರಡು ಹುಟ್ಟುದಾಗಿ ನಿನ್ನ ಮೇಲೆ ತಿರುಗತೈತಿ ಮೇಘದ ಓಣಿ, ಅದರಲ್ಲಿಂದು ಹಾಡಿದ ವಾಣಿ, ಹಾಡರಲ್ಲಿಂದು ಹಾಡಿದ ವಾಣಿ, ಸೋಸಿ ನೋಡಿದೋ ಹಾಡಿದ ಗೋಣಿ, ಎಂಥ ಮೋಜಿನದು ದುರ್ಗಿ ಬದಿಯೊಳಗ ಪಾದದಾಗಿತ್ತು, ಪಾದದ ಹೂನವ ಚಾಡಿಸಿತ್ತು, ಪಾಂಡವನ ಬದಿಯೊಳಗ ಪಾದದಾಗಿತ್ತು, ಪಾದದ ಹೂನವ ಚಾಡಿಸಿತ್ತು, ಹೋಗುವಾಗ ಶಿಶುನಾಳ ಹೋಗಲಿಬಹುದು, ಹೋಗುವಾಗ ಶಿಶುನಾಳ ತೋಟಲಿಗೊಂದು, ಹೋಗುವಾಗ ಶಿಶುನಾಳ ತೋಟಲಿಗೊಂದು, ಒಂದೊಂದು ಬೇರೆ ಥ್ಯಾಂಕ್ ಯು. ಹೇಳಿದ್ನಲ್ಲ ಆಗಿದೆ ನಮ್ದು. ಒಂದನೇದಾಗಿ ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೆ ಆರ್ಕೆಸ್ಟ್ರೈಸೇಷನ್ ಜೊತೆಗೆ ಹಾಡೋದು, ಅದರ ಟ್ರೈನಿಂಗ್ ಸಿಗೋದು ತುಂಬ ಕಷ್ಟ. ನಾನು ಒಟ್ಟಾರೆ ಗಮನಿಸಿರೋದೇನು ಅಂದರೆ, ಈ ಮಕ್ಕಳನ್ನು ತಯಾರು ಮಾಡಿರೋದರಲ್ಲಿ ಕುಮಾರಣ್ಣ ಮತ್ತು ಅವರ ಟ್ರೂಪಿನ ಪ್ರಯತ್ನ ತುಂಬ ವಿಶಿಷ್ಟವಾದ್ದು. ಅದರಲ್ಲೂ ನಾನು ಕೇಳಿದೆ, ಕೇವಲ ಒಂದು 2-3 ದಿವಸದ ಪ್ರಾಕ್ಟೀಸಿಗೆ ಮಾತ್ರ ಸಿಕ್ಕಿದ್ದಾರೆ ಮಕ್ಕಳು ಅಷ್ಟೇ ಅಂತ. ಆ ಲೆಕ್ಕದಲ್ಲಿ ಯೋಚನೆ ಮಾಡಿದ್ರೆ, ಈಗ ಎದೆ ತುಂಬಿ ಹಾಡಿದನು ಅಥವಾ ಲಿಟ್ಲೆ ಚಾಂಪಲ್ಲಿ ಬರುವಂಥ ಮಕ್ಕಳಿಗೆ ಸ್ಟುಡಿಯೋದಲ್ಲಿ ತಿಂಗಳುಗಟ್ಟಲೆ ಉಳಿಸ್ಕೊಂಡು ಅವರಿಗೆಲ್ಲ ಸೌಲಭ್ಯ ಕೊಟ್ಟು ಅವರನ್ನು ಆರ್ಕೆಸ್ಟ್ರೈಸೇಷನ್ನಿಗೆ ಒಳಪಡಿಸಿ ಎಲ್ಲದನ್ನೂ ಮಾಡ್ತಾರೆ. ಅವರು ಕಂಫರ್ಟಬಲ್ ಪಿಚ್ ಯಾವುದು ನೋಡಿ ಸೆಲೆಕ್ಟ್ ಮಾಡಿ ಪ್ರತಿಯೊಂದನ್ನು ಮಾಡ್ತಾರೆ. ಆ ಲೆಕ್ಕದಲ್ಲಿ ಇವರು ಕೇವಲ 2 ದಿವಸದಲ್ಲಿ ಮಕ್ಕಳು ತಯಾರಾಗಿದ್ದಾರೆ ಅಂದರೆ, ಆ ಮಕ್ಕಳಿಗಿಂತ ಈ ಮಕ್ಕಳು ಯಾವುದೇ ರೀತಿಯಲ್ಲೂ ಕಡಿಮೆ ಇಲ್ಲ. ಇವರಿಗೂ ಬಹುಶಃ ಅಷ್ಟೇ ಪ್ರಮಾಣದ ಇವರಿಗೆ
ರಿಯಾಜಿಗೆ ಅವಕಾಶ ಸಿಕ್ತು ಅಂತಾದರೆ ಅವರನ್ನು ಮೀರಿಸಬಲ್ಲರು ಅನ್ನೋ ವಿಶ್ವಾಸ ನನಗಿದೆ. ಇಲ್ಲಿ ನಮಗಾಗೋ ಸಮಸ್ಯೆ ಏನು ಅಂದರೆ, ಗ್ರಾಮೀಣ ಭಾಗದ ಮಕ್ಕಳಿಗಾಗೋದು ಒಂದು, ನಮಗೆ ಸಂಗೀತದ್ದು ಪರಿಜ್ಞಾನ ಇರೋದಿಲ್ಲ, ಸಂಗೀತ ಕಲಿಸೋ ಅಂಥವ್ರು ಇರೋದಿಲ್ಲ. ಹಾಗಾಗಿ ಏನಾಗುತ್ತೆ ಅಂದರೆ, ಒಂದೇ ಸಾರಿ ಇಲ್ಲಿ ಯಾವುದನ್ನೋ ಹಾಡುಗಳನ್ನು ಹಾಡಿಕೊಂಡಾಗ ಯಾವ ಪಿಚ್ಚಲ್ಲಿ ಹಾಡಬೇಕು, ಯಾವ ಥರ ಹಾಡಬೇಕು ಅನ್ನೋದು ಅರ್ಥ ಆಗೋದಿಲ್ಲ. ಅದಕ್ಕೆ ನಾನು ಮಕ್ಕಳಿಗೆ ಒಂದು ಕಿವಿ ಮಾತು ಏನಪ್ಪ ಅಂತಂದರೆ, ನಾನು ಇನ್ನೊಂದನ್ನು ಗಮನಿಸಿದ್ದೇನು ಅಂದರೆ, ಭಾವಗೀತೆಯನ್ನು ಹಾಡಬೇಕಾದ್ರೆ ನಿಮಗದು ಯಾಕೋ ಒಂಥರ ಹೊಸದು, ಇದನ್ನು ಹಾಡ್ತಿದ್ದೀನಿ ಅಂತ ಅನ್ನಿಸ್ತಿತ್ತು ಎಲ್ಲರಿಗೂ. ಕೆಲವೇ ಒಂದೆರಡು ಮಕ್ಕಳು ಮಾತ್ರ ಸ್ವಲ್ಪ ಆರಾಮಾಗಿ ಹಾಡಿದವರು ಅಂದರೆ. ಆದರೆ ಚಿತ್ರಗೀತೆ ಹಾಡಿದಾಗ ಎಲ್ಲ ಮಕ್ಕಳು ಕೂಡ ಕಂಫರ್ಟ್ ಬಂತು ಅಂದರೆ, ನೀವು ಆ ಎಲ್ಲ ಚಿತ್ರಗೀತೆಗಳನ್ನು ಪದೇ 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 ಕೇಳ್ತಾ ಇರ್ತೀರ. ಆ ಪದೇ ಪದೇ ಕೇಳೋದು ಏನಾಗುತ್ತೆ ಅಂದರೆ, ಅದರಂಥ ಒಳ್ಳೆ ಟೀಚಿಂಗ್ ಬೇರೆ ಯಾವುದೂ ಇಲ್ಲ. ಅದೇ ರೀತಿ ನೀವು ಬಹುಶಃ ಭಾವಗೀತೆ ಕ್ಯಾಸೆಟ್ಗಳನ್ನು ನಿಮಗೆ ಕೇಳ್ತಾ ಇದ್ದುಬಿಟ್ರೆ ನಿಮಗೆ ಆವಾಗ ಆ ಭಾವಗೀತೆಗಳನ್ನು ಹಾಡೋದು ಬಹಳ ಈಸಿ ಆಗುತ್ತೆ, ನೀವು ಆರಾಮಾಗಿ ಹಾಡಬಲ್ರಿ. ನಮಗೆ ಚಿತ್ರಗೀತೆಗಳು ಉದಾಹರಣೆಗೆ ನಮಗೆ ಅಂತಲೇ ಇಟ್ಕೊಳ್ಳಿ, ಈ ಜನಸಾಮಾನ್ಯರಿಗೂ ಕೂಡ ಎಲ್ಲರ ಬಾಯಿಗೂ ಚಿತ್ರಗೀತೆ ಬರುತ್ತೆ. ಯಾಕೆ ಬರುತ್ತೆ ಅಂದರೆ, ನಾವು ಪದೇ ಪದೇ ಕೇಳ್ತೀವಿ, ನಾವು ಬೇಕೋ ಬೇಡವೋ ಟಿ ವಿ ಆನ್ ಮಾಡಿದಾಗ ಕೇಳ್ತಾ ಇರ್ತೀವಿ, ಹಾಗಾಗಿ ನಮ್ಗೆ ಆ ಚಿತ್ರಗೀತೆ ಬರುತ್ತೆ. ಹಾಗೆ ನೀವು ಪದೇ ಪದೇ ಕೇಳೋ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ, ಆವಾಗ ನೀವು ತುಂಬ ಚೆನ್ನಾಗಿ ಹಾಡ್ಬೋದು. ಆಮೇಲೆ ಇನ್ನೊಂದು ಅಂದರೆ, ನಮಗೆ ಯಾವ ಕಂಫರ್ಟಬಲ್ ಪಿಚ್ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದು, ಅದು ಬಹಳ ಸುಲಭ. ನೀವೇ ಆರಾಮಾಗಿ ಹಾಡಿ, ನಿಮಗೆ ಖುಷಿ ಕೊಡೋ ಮಟ್ಟದಲ್ಲಿ ಹಾಡ್ಕೊಳ್ಳಿ, ಅದು ನಿಮ್ಮ ಪಿಚ್ ಆಗಿರುತ್ತೆ. ಅದಕ್ಕೆ ಸರಿಯಾಗಿ ನಮಗೆ ಯಾವ್ದು ಬೇಕು ಅಂಥೇಳಿ ಅವ್ರು ಕೀಬೋರ್ಡ್ನವ್ರನ್ನ ಹೇಳಿದ್ರೆ ಅವ್ರು ತೋರಿಸ್ಕೊಡ್ತಾರೆ. ಇಲ್ಲ ಹೋದ್ರೆ ಏನಾಗುತ್ತೆ ಅಂದರೆ, ಪಾಪ ಕೀಬೋರ್ಡ್ನವ್ರಿಗೂ ಕೂಡ ನಿಮ್ಮ ಫುಲ್ಲು ವಾಯ್ಸಿನ ರೇಂಜ್ ಯಾವುದು ಅನ್ನೋದು ಅರ್ಥ ಆಗೋದಿಲ್ಲ, ಗೊತ್ತಾಗೋದಿಲ್ಲ. ನೀವು ಒಂದು ಸರಿ ಹಾಡಿದಾಗ ಒಂಥರ ಹಾಡಿರ್ತೀರ, ಮತ್ತೊಂದು ಸರಿ ಹಾಡೋ ಅಂದಾಗ ಮತ್ತೊಂದು ಥರ ಹಾಡಿರ್ತೀರ. ಅವಾಗ ಏನಾಗುತ್ತೆ ಅಂದರೆ, ಅವರಿಗೂ ನಿಮಗೆ ಇದೇ ಕಂಫರ್ಟಬಲ್ ಝೋನು, ನಿಮಗೆ ಇದರಲ್ಲೇ ನೀವು ಹಾಡ್ಬೋದು ಅನ್ನೋದನ್ನು ಅವ್ರಿಗೆ ತೋರಿಸ್ಕೊಡೋಕ್ಕಾಗೋಲ್ಲ. ಅದು ಒಂದೆರಡು ದಿವಸದ ಪರಿಧಿಯಲ್ಲಂತೂ ಸಾಧ್ಯವೇ ಇಲ್ಲ. ಆದರೂ ಕುಮಾರಣ್ಣ ಆ ಲೆಕ್ಕದಲ್ಲಿ ತುಂಬ ಕಂಫರ್ಟಬಲ್ ಆಗಿ ನಿಮಗೆ ಪಿಚ್ಚನ್ನು ತೋರಿಸಿ ಕೊಟ್ಟು ಮಾಡಿದ್ದೀರಾ. ಮತ್ತು ನನಗೆ ಬಹಳ ಖುಷಿ ಕೊಟ್ಟಿರೋದು ಅದೇ. ಮತ್ತು ಪ್ರಾರಂಭದಲ್ಲೇ ಹೇಳಿದಾಗೆ, ನೀವು ಕೇವಲ ಒಂದು 2 ದಿವಸದ ಟ್ರೈನಿಂಗ್ನಲ್ಲಿ ಇಷ್ಟು ಸುಂದರವಾಗಿ ಹಾಡಿದ್ದೀರಲ್ಲ, ಹಾಗಾಗಿ ನಿಮಗೆಲ್ಲರಿಗೂ ಹ್ಯಾಟ್ಸ್ ಆಫ್. ಇನ್ನು ಸ್ಪರ್ಧೆ ಅಂದಮೇಲೆ ಬಹುಮಾನ ಯಾರೋ ಒಬ್ಬರಿಗೆ ಕೊಡಬೇಕು, ಅದರಲ್ಲೂ ಇಲ್ಲಿ ಒಬ್ಬರಿಗೆ ಕೊಟ್ಟು ಮೇಳ್ತೀವಿ ಅಂದರೆ ಇನ್ನು 9 ಜನಕ್ಕೆ ಹೇಗೂ ಇರೋದೇ ಇಲ್ಲ, ಹಾಗಾಗಿ 10 ಜನಕ್ಕೆ. ಹಾಗಾಗಿ ದಯವಿಟ್ಟು ಯಾರೂ ಕೂಡ ಆ ಬಗ್ಗೆ ಬೇಸರ ಪಟ್ಕೋಬೇಕು. ಇನ್ನೋರ್ವ ತೀರ್ಪುಗಾರರಾದಂಥ ರಾಜೇಂದ್ರ ಬಾಳೆಹಳ್ಳಿ ಅವರಿಗೂ ಕೂಡ ನೆನಪಿನ ಕಾಣಿಕೆ ನೋಡಬೇಕು. ಚಪ್ಪಾಳೆಯನ್ನ ತಟ್ಟಬೇಕು ಎಲ್ಲರೂ. ಅದನ್ನ ವಾಯ್ಸ್ ಆಫ್ ತೀರ್ಥಹಳ್ಳಿಯ ರೆಡ್ ಶಾಂಪ್ ಆಗಿ ಹೊರಹೊಮ್ಮಿರ್ತಕ್ಕಂಥವರು ವಿಶಾಲ್. ಎಲ್ಲ ತಂದೆ ತಾಯಿಗಳು ಎಲ್ಲರೂ ಕೂಡ ವಾಯ್ಸ್ ಆಫ್ ತೀರ್ಥಹಳ್ಳಿ ವಿಶಾಲ್ ಅವರನ್ನ ಗೌರವಿಸಬೇಕು. ವಾಯ್ಸ್ ಆಫ್ ತೀರ್ಥಹಳ್ಳಿ ಪ್ರಾಯೋಜಕರಾದಂಥ ಅಚ್ಯುತ್ ಗೌಡ ಅವರು ವೇದಿಕೆಗೆ ಆಗಮಿಸಬೇಕು. ಇಮ್ತಿಯಾಜ್ ಅವರು ವೇದಿಕೆಗೆ ಆಗಮಿಸಬೇಕು. ಹಾಲೇಸರ ಸುಧೀರ್ ಅವರು ವೇದಿಕೆಗೆ ಆಗಮಿಸಬೇಕು. ಹಾಗೇನೆ ಗೆಲ್ಲಲಿಕ್ಕೆ ಆಗದೇ ಇರತಕ್ಕಂಥವ್ರಿಗೆ ಬಹುಮಾನ ನೀಡ್ತಾ ಇರತಕ್ಕಂಥ ಮತ್ತೋರ್ವ ಸಂಗೀತ ಪ್ರೇಮಿ ವಿದ್ವಾನ್ರು ಹಾಗೂ ಭಾರತೀಯ ವಿಭಾಗದಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ವಿದ್ಯಾಧರಿ ಮೇಡಮ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ವಿದ್ಯಾಧರಿ ಮೇಡಮ್ ಅವರು. ವಿಶಾಲ್ ಅವರು ವಾಯ್ಸ್ ಆಫ್ ತೀರ್ಥಹಳ್ಳಿಯ ಲಿಟ್ಲು ಚಾಂಪ್ ಆಗಿ ಹೊರಹೊಮ್ಮಿದ್ದಾರೆ. ಅಚ್ಯುತ್ ಗೌಡ ಅವರು ಅವರಿಗೆ ವಾಯ್ಸ್ ಆಫ್ ತೀರ್ಥಹಳ್ಳಿಯ ಪ್ರಶಸ್ತಿ ಪತ್ರವನ್ನ, ಅಭಿನಂದನಾ ಪತ್ರವನ್ನ ನೀಡ್ತಾ ಇದ್ದಾರೆ. ಅವರದನ್ನ ಸ್ವೀಕರಿಸಬೇಕು. ಹಾಗೆ 10,000 ರೂಪಾಯಿಗಳ ನಗದನ್ನ ನಿಶಾಲ್ ಅವರು ಸ್ವೀಕರಿಸಬೇಕು. ನಿಶಾಲ್ ಅವರ ತಂದೆ ತಾಯಿ ಕೂಡ ವೇದಿಕೆಗೆ ಆಗಮಿಸಬೇಕು. ನಿಶಾಲ್ ಅವರ ತಂದೆ ತಾಯಿ ವೇದಿಕೆಗೆ ಆಗಮಿಸಬೇಕು. ಈ ಬಾರಿಯ ವಾಯ್ಸ್ ಆಫ್ ತೀರ್ಥಹಳ್ಳಿ ಲಿಟ್ಲ್ ಚಾಂಪಿಯನ್ ಆಗಿ ಹೊರಹೊಮ್ಮಿರ್ತಕ್ಕಂಥವರು ತೀರ್ಥಹಳ್ಳಿಯ ನಿಶಾಲ್ ಇವರು. ತಂದೆ ತಾಯಿಗಳು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ.
ನಿಶಾಲ್ ಸೊಪ್ಪುಗುಡ್ಡೆ, ತೀರ್ಥಹಳ್ಳಿಯ ನಿಶಾಲ್ ವಾಯ್ಸ್ ಆಫ್ ತೀರ್ಥಹಳ್ಳಿ ಲಿಟ್ಲ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಈಗ ಗೆಲ್ಲಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತ ಎಲ್ಲ ಸ್ಪರ್ಧಿಗಳಿಗೂ ಶ್ರೀಮತಿ ವಿದ್ಯಾಧರಿ ಮೇಡಮ್ ಅವರಿಗೆ ನಗದು ಬಹುಮಾನವನ್ನ ವಿದ್ಯಾಧರಿ ಮೇಡಮ್ ಅವರೇ ನೀಡಬೇಕು. ಪ್ರತಿಯೊಬ್ಬರಿಗೂ ಕೂಡ 10 ಜನ ಸ್ಪರ್ಧಿಗಳಿಗೆ, ಉಳಿದ 10 ಜನ ಸ್ಪರ್ಧಿಗಳಿಗೆ ಹರ್ಷ ಕಾರಂತ್ ಮುಂದೆ ಬನ್ನಿ. ವಲೀಶ್ ಉತ್ತಮವಾಗಿ ಹಾಡು ಹೇಳಿದ್ದೀರಾ ಪ್ರತಿಯೊಬ್ಬರು ಕೂಡ. ವಲೀಶ್, ನಿರೀಕ್ಷಾ ನಾಯಕ್, ಸ್ವಸ್ತಿಶ್ರೀ, ವೈಷ್ಣವಿಕೆ ಕೂಡ, ಅನ್ವಿತಾ ಜೋಗಿ, ಪೃಥ್ವಿ ದಿಬೋರೆ, ಧೃತಿ, ಪಲ್ಲವಿ, ನಯನಾ ಪ್ರಭು, ಪ್ರತಿಯೊಬ್ಬರು ಕೂಡ ಅದ್ಭುತವಾಗಿ ಹಾಡು ಹೇಳಿದ್ದೀರಾ. ನಿಮಗೆಲ್ಲ ತೀರ್ಥಹಳ್ಳಿಯಲ್ಲೇ ನಾವು ಒಂದು ವಾಯ್ಸ್ ಆಫ್ ತೀರ್ಥಹಳ್ಳಿ ಕಾರ್ಯಕ್ರಮವನ್ನು ನಡೆಸಬೇಕಂತಕ್ಕಂಥ ಆಲೋಚನೆ ಕೂಡ ಇದೆ. ಅದರಲ್ಲಿ ಯಾವ ಪ್ರಶಸ್ತಿ ಇಲ್ಲದೆ ಜನಗಳ ಸಮ್ಮುಖದಲ್ಲಿ ವಾಯ್ಸ್ ಆಫ್ ತೀರ್ಥಹಳ್ಳಿ ಕಾರ್ಯಕ್ರಮ ನಡೆಸಬೇಕಂತ ಇದೆ. ಈಗ ಎಲ್ಲರೂ ಕೂಡ ಖುಷಿಯಿಂದ ಇದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ದಯವಿಟ್ಟು ಯಾರು ಕೂಡ ನಿರಾಶರಾಗಬೇಡಿ. ಓಕೆ, ಅಂತಿಮವಾಗಿ ಈ ಕಾರ್ಯಕ್ರಮವನ್ನು ದಯವಿಟ್ಟು ಪೇರೆಂಟ್ಸ್ಗಳೆಲ್ಲ ಇರಬೇಕು, ಯಾರು ಹೋಗಬಾರ್ದು. ತಂಗಿ ಕೋಡಗನ ಕೋಳಿನೋಗಿದ್ದ, ದಯಮಾಡಿ ಇಮ್ತಿಯಾಜ್ ಅವ್ರು ಕೂಡ ಸ್ಟೇಜಿಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಕಾರಂತ್ ಸರ್ ಕೂಡ. ಕೋಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೋಡಗನ ಕೋಳಿ ನುಂಗಿತ್ತ, ಕೋಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೋಡಗನ ಕೋಳಿ ನುಂಗಿತ್ತ, ಕೋಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೋಡಗನ ಕೋಳಿ ನುಂಗಿತ್ತ, ಆಡುವಾನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡುವಾನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತ್ರದವನ ಮಕ್ಕಳು ನುಂಗಿತ್ತ ತಂಗಿ, ಕೋಡಗನ ಕೋಳಿ ನುಂಗಿತ್ತ, ಕೋಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಒಳ್ಳುವನಕೆಯ ನುಂಗಿ ಕಲ್ಲು ಊಟವ ನುಂಗಿ, ಒಳ್ಳುವನಕೆಯ ನುಂಗಿ ಕಲ್ಲು ಊಟವ ನುಂಗಿ, ನೆಲ್ಲಲು ಬಂದ ಹುಡುಗಿಯನ್ನೇ ನೆಲ್ಲು ನುಂಗಿತ್ತ ತಂಗಿ, ಕೋಡಗನ ಕೋಳಿ ನುಂಗಿತ್ತ, ಕೋಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಗುಡ್ಡ ಕವಿಯನ್ನು ನುಂಗಿ ಕವಿಯಾಗಿರುವೆಯೋ ನುಂಗಿ, ಗುಡ್ಡ ಕವಿಯನ್ನು ನುಂಗಿ ಕವಿಯಾಗಿರುವೆಯೋ ನುಂಗಿ, ಗೋವಿಂದ ಗುರುವಿನ ಪಾದ ನುಂಗಿತ್ತ ತಂಗಿ, ಕೋಡಗನ ಕೋಳಿ ನುಂಗಿತ್ತ, ಕೋಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೋಡಗನ ಕೋಳಿ ನುಂಗಿತ್ತ, ಕೋಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೋಡಗನ ಕೋಳಿ ನುಂಗಿತ್ತ, ಗೋವಿಂದ ಗುರುವಿನ ಪಾದ ನನ್ನ ನುಂಗಿತ್ತ ತಂಗಿ, ಕೋಡಗನ ಕೋಳಿ ನುಂಗಿತ್ತ.
ಒಳಗನ ಕೋಳಿ ನುಂಗಿದ ನೋಡವ್ವ ತಂಗಿ ಒಳಗನ ಕೋಳಿ ನುಂಗಿದ ನೋಡವ್ವ ತಂಗಿ ಒಳಗನ ಕೋಳಿ ನುಂಗಿದ ನೋಡವ್ವ ತಂಗಿ ಒಳಗನ ಕೋಳಿ ನುಂಗಿದ ಒಳಗನ ಕೋಳಿ ನುಂಗಿದ. ಧನ್ಯವಾದಗಳು. ನಮ್ಮಂಥ ಪುಟ್ಟ ಕಲಾವಿದರನ್ನು ಕರೆಸಿ ಇಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಜಡ್ಜ್ಮೆಂಟ್ ಅಂತ ಕಠಿಣ ಕೆಲಸಕ್ಕೆ ಕೂರಿಸಿದಂಥ ಎಲ್ಲ ಸ್ನೇಹಿತರಿಗೆ ಮೊದಲನೇದಾಗಿ ಹೃತ್ಪೂರ್ವಕ ಸಿಟ್ಟಿನ ಪ್ರಣಾಮಗಳನ್ನು ಸಲ್ಲಿಸುತ್ತಾ